ಮುಂದಿನ ಕ್ಷೇತ್ರ ಚಿಕ್ಕಬಳ್ಳಾಪುರದಲ್ಲಿ ಬಂಡಾಯದ ಕಿಡಿ ಭುಗಿಲೆದ್ದಿದೆ. ಬಿಜೆಪಿ ಅಭ್ಯರ್ಥಿ ಸುಧಾಕರ್ ವರ್ಸಸ್ ವಿಶ್ವನಾಥ್ ಶೀತಲ ಸಮರ. ಪುತ್ರನಿಗೆ ಟಿಕೆಟ್ ಸಿಗದೇ ಇರೋದಕ್ಕೆ ಯಲಹಂಕ ಶಾಸಕ ವಿಶ್ವನಾಥ್ ಸಿಟ್ಟು ಹೊರಹಾಕ್ತಾ ಇದ್ದಾರೆ. ಸುಧಾಕರ್ ವಿರುದ್ಧ ಅಸಮಾಧಾನ ಹೊರಹಾಕಿದ್ರು ವಿಶ್ವನಾಥ್. ಸುಧಾಕರ್ ಭೇಟಿಗೆ ಬಂದ್ರೂ ಮಾತಾಡದೆ ಕಳಿಸಿದ್ರು ಶಾಸಕ. ಚಿಕ್ಕಬಳ್ಳಾಪುರ ಅಸಮಾಧಾನದ ಬಗ್ಗೆ ಅಮಿತ್ ಶಾ ಚರ್ಚೆ ಮಾಡೋ ಸಾಧ್ಯತೆ ಇದೆ. ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ರವಿಶಿವರಾಮ್. ಚಿಕ್ಕಬಳ್ಳಾಪುರ ಕ್ಷೇತ್ರ ವಿಲ್ ಬಿ ಇಂಟ್ರೆಸ್ಟಿಂಗ್. ಹಾಲಿ ಸಚಿವರನ್ನ ಸೋಲಿಸಿದ ಜಿಲ್ಲೆ ಅದು. ಜೊತೆಗೆ ಸಚಿವರು ಸೇರಿದಂತೆ ಸುತ್ತಮುತ್ತಲ ಎಲ್ಲ ಕ್ಷೇತ್ರಗಳಲ್ಲೂ ಬಿಜೆಪಿ ನೆಲಕ್ಕಚ್ಚಿತ್ತು. ಈಗ ಮತ್ತೊಂದು ಸಲ ರಾಜಕೀಯವಾಗಿ ಎಲೆಕ್ಷನ್ಗೆ ಬರ್ತಾ ಇದ್ದಾರೆ. ಆದರೆ ಇಲ್ಲಿ ಪ್ರಾಬ್ಲಮ್ ಇರೋದು ಸುಧಾಕರ್ ಅವರಿಗೆ ಅಲ್ಲಿನ ಸ್ಥಳೀಯ ನಾಯಕರು, ವಿಶ್ವನಾಥ್ ಸೇರಿದಂತೆ ಹಲವು ನಾಯಕರ ವಿರೋಧ. ಇಲ್ಲಿ ಜಾತಿ ಕಾಂಬಿನೇಷನ್ ಹೆಂಗ್ ವರ್ಕ್ ಆಗುತ್ತೆ, ಕಾಂಗ್ರೆಸ್ ಸ್ಟ್ರಾಂಗ್ ಇದೆಯಾ, ಬಿಜೆಪಿ ಸ್ಟ್ರಾಂಗ್ ಇದೆಯಾ ಅನ್ನೋದಕ್ಕಿಂತ ಸುಧಾಕರ್ ಎಷ್ಟು ಜನರ ಅಸಮಾಧಾನನ ಕಡಿಮೆ ಮಾಡೋಕೆ ಸಾಧ್ಯ ಆಗತ್ತೆ, ಅಮಿತ್ ಶಾ ಹೆಂಗ್ ಕಡಿಮೆ ಮಾಡ್ತಾರೆ ಇದನ್ನ ಅನ್ನೋದು ಪ್ರಶ್ನೆ. ಸಚಿವರನ್ನು ಸೋಲಿಸಿದ ಜಿಲ್ಲೆ ಹೌದು. ಈಗ ಸೋತ ಸಚಿವರೇ ಬಿಜೆಪಿಗೆ ಅಭ್ಯರ್ಥಿ ಆಗಿದ್ದಾರೆ. ಪ್ರಮುಖವಾಗಿ ಸುಧಾಕರ್ ಅವರು ಮತ್ತು SR ವಿಶ್ವನಾಥರ ಪುತ್ರ ಅಲೋಕ್ ಮಧ್ಯೆ ಸಾಕಷ್ಟು ಪೈಪೋಟಿಗಳಿದ್ವು. ಒಂದು ಫ್ಲ್ಯಾಶ್ ಬ್ಯಾಕ್ ಹೇಳೋದಾದ್ರೆ 2013ರಲ್ಲಿ ವೀರಪ್ಪ ಮೊಯ್ಲಿ ಅವರು ಅಲ್ಲಿ ಭಾವನಾ ಗೆಲುವನ್ನು ಕಂಡರು. 2014ರಲ್ಲಿ ಆಗ ಬಹಳ ವಿಶೇಷವಾಗಿ ಕಂಡಿದ್ದೇನು ಅಂದರೆ ಕುಮಾರಸ್ವಾಮಿ ಅವರ ಸ್ಪರ್ಧೆ. ಕುಮಾರಸ್ವಾಮಿ ಅವರು ಸುಮಾರು 3.5 ಲಕ್ಷ ಮತವನ್ನು ತೆಗೆದುಕೊಂಡರು. ವೀರಪ್ಪ ಮೊಯ್ಲಿ ಅವರು 4.24 ಲಕ್ಷ ಮತವನ್ನು ತೆಗೆದುಕೊಂಡರು. ಬಚ್ಚೇಗೌಡರು 4.15 ಲಕ್ಷ ಮತವನ್ನು ಪಡೆದುಕೊಂಡು ಸೋಲನ್ನು ಕಾಣಬೇಕಾಯಿತು. ಅವತ್ತು ಕುಮಾರಸ್ವಾಮಿ ಅವರ ಸ್ಪರ್ಧೆಯನ್ನು ಮಾಡದೇ ಹೋಗಿದ್ದಿದ್ರೆ ಬಹುಶಃ ಬಚ್ಚೇಗೌಡರು ಗೆಲ್ತಿದ್ರು ಎನ್ನುವಂಥದ್ದು ರಾಜಕೀಯ ಸತ್ಯವಬಹುದು ಮತ್ತು ಆ ರೀತಿಯ ವಾತಾವರಣ ಕೂಡ ಇದ್ವು. ಈ ಬಾರಿ ಅಂದರೆ ಆ ಕ್ಷೇತ್ರದಲ್ಲಿ ಒಕ್ಕಲಿಗರ ಪ್ರಾಬಲ್ಯ ಬಹಳವಾಗಿದೆ. ಆ ಕಾರಣಕ್ಕಾಗಿ ಅಲ್ಲಿ ಪ್ರತಿ ಬಾರಿಯೂ ಕೂಡ ಅಥವಾ ಬಿಜೆಪಿ ಆಗಲಿ ಕಾಂಗ್ರೆಸ್ ಆಗಲಿ ಟಿಕೆಟನ್ನು ಕೊಡುವಾಗ ಒಕ್ಕಲಿಗ ಸಮುದಾಯದವರಿಗೆ ಮಣೆಯನ್ನು ಹಾಕ್ತಾರೆ ಅನ್ನುವಂಥದ್ದು ಗಮನಿಸಬೇಕಾದ ಅಂಶ. ಈ ಬಾರಿ ಅಂದರೆ ಚಿಕ್ಕಬಳ್ಳಾಪುರಕ್ಕೂ ಮತ್ತು ಯಲಹಂಕಕ್ಕೂ ಅದು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಯಲಹಂಕ ಬರ್ತದೆ. ಆ ಕಾರಣಕ್ಕೋಸ್ಕರ SR ವಿಶ್ವನಾಥ್ ತನ್ನ ಮಗನನ್ನು ಸ್ಪರ್ಧೆ ಮಾಡಿಸ್ಬೇಕನ್ನುವಂಥ ಒಂದು ನಿಶ್ಚಯವನ್ನು ಮಾಡಿ ಯಡಿಯೂರಪ್ಪರ ಜೊತೆ ಮಾತುಕತೆಯನ್ನು ಕೂಡ ಮಾಡಿ ಒಂದು ಹಂತದಲ್ಲಿ ಅವರು ವೇದಿಕೆಯನ್ನು ಸಿದ್ಧ ಮಾಡಿಕೊಂಡಿದ್ರು. ಆದರೆ ಅಂತಿಮವಾಗಿ ಹೈಕಮಾಂಡ್ ಯಾರ ಮಗಳಿಗೂ ಕೂಡ ಟಿಕೆಟನ್ನು ಕೊಡದೇ ಇರುವ ನಿರ್ಧಾರವನ್ನು ಮಾಡಿದ್ರಿಂದ SR ವಿಶ್ವನಾಥ್ ಪುತ್ರನಿಗೆ ಟಿಕೆಟ್ ವಂಚಿತರಾಗಿದ್ದಾರೆ. ಮೊನ್ನೆ ಅವ್ರ ನಿವಾಸಕ್ಕೆ ಬಂದಿದ್ದರು. ಸುಧಾಕರ್ ಬಂದಾಗ SR ವಿಶ್ವನಾಥ್ ಅವ್ರಿಗೆ ಭೇಟಿಗೆ ಅವಕಾಶ ಸಿಗಲಿಲ್ಲ. SR ವಿಶ್ವನಾಥ್ ನನಗೆ ಗೊತ್ತೇ ಇರಲಿಲ್ಲ ಅವ್ರು ಬರೋದು ಎನ್ನುವಂಥ ಸಮಜಾಯಿಷಿಗಳನ್ನೇನೆ ಕೊಟ್ಟರು. ಆದರೆ SR ವಿಶ್ವನಾಥ್ ಅವರಿಗೆ ಮತ್ತು ಸುಧಾಕರ್ ಅವರಿಗೆ ರಾಜಕೀಯವಾಗಿ ಹೇಳಿಕೊಳ್ಳುವಂಥ ಉತ್ತಮ ಸಂಬಂಧಗಳು ಮೊದಲಿಂದನೂ ಕೂಡ ಇಲ್ಲ. ಆದರೆ ಯಾವಾಗ ಈ ಟಿಕೆಟ್ ವಿಷಯ ಕೂಡ ಮತ್ತೆ ಚರ್ಚೆ ಆಯಿತು, ಮತ್ತೆ ಗಲಾಟೆಗೆ ಕಾರಣವಾಯಿತು, ಈಗ ಅದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಹೇಳಿ ನೋಡಬೇಕಾಗಿದೆ. SR ವಿಶ್ವನಾಥ್ ಬಹಳ ದೊಡ್ಡ ಕ್ಷೇತ್ರ ಯಲಹಂಕ, ಅಲ್ಲಿ ಬಿಜೆಪಿ ಎಷ್ಟರ ಮಟ್ಟಿಗೆ ಲೀಡನ್ನು ಕೊಡಿಸೋದಕ್ಕೆ ಸಾಧ್ಯ ಎನ್ನುವುದರ ಮೇಲೆಯೂ ಕೂಡ ಸುಧಾಕರ್ ಅವರು ಅಥವಾ ಬಿಜೆಪಿಯ ಗೆಲುವಿನ ಒಂದು ನಿರ್ಧಾರ ಕೂಡ ಆಗತ್ತೆ. ಹೀಗಾಗಿ ಸುಧಾಕರ್ ಅವರಿಗೆ SR ವಿಶ್ವನಾಥ್ ಅವರು ಮನಪೂರ್ವಕವಾಗಿ ಕೆಲಸ ಮಾಡ್ತಾರೆ. ನಿನ್ನೆ ರಾತ್ರಿ ಯಡಿಯೂರಪ್ಪ ನಿವಾಸದ ಸಭೆಯನ್ನು ಮಾಡಿದ್ದಾರೆ. SR ವಿಶ್ವನಾಥ್ ಅವರನ್ನು ಕರೆದು ಯಡಿಯೂರಪ್ಪನವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಆದರೂ ಆ ಸೂಚನೆಗಳೆಲ್ಲವೂ ಕೂಡ ರಾಜ್ಯ ನಾಯಕರು ಕೊಟ್ಟಿದ್ದು. ತಾವು ಕೇಳ್ತಾ ಇದ್ರು ಅಮಿತ್ ಶಾ ಅವರು ಯಾವ ರೀತಿ ಇದನ್ನು ಟ್ಯಾಕಲ್ ಮಾಡಬಹುದು, ಹೇಗೆ ಇದನ್ನು ಪ್ಲಾನ್ ಆಫ್ ಆ್ಯಕ್ಷನ್ ಮಾಡಬಹುದು ಅಂತ. ಭಾವನ ರಾಜ್ಯ ನಾಯಕರುಗಳು ಯಾವುದೇ ರೀತಿಯ ಸ್ಟ್ರಾಟಜಿಗಳನ್ನಾಗಲಿ ಸೂಚನೆಗಳನ್ನಾಗಲಿ ಮಾಡಿದ ಹೊರತಾಗಿಯೂ ಕೂಡ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಪಡೆದಂಥ ಬಿಜೆಪಿಯ ರಿಸಲ್ಟ್ ಏನಿದೆ ಅದು ಕೇಂದ್ರ ನಾಯಕರಿಗೆ ಇವತ್ತು ಕೂಡ ನಿದ್ದೆಗೆಡಿಸಿದೆ. ಯಾಕೆಂದರೆ ಸರಿಯಾದ ಮಾಹಿತಿಗಳನ್ನು ಹಂಚಿಕೆ ಮಾಡದೇ ಇರುವಂಥ ವಿಚಾರ ಇರಬಹುದು, ತೆಗೆದುಕೊಂಡ ನಿರ್ಣಯಗಳು ಸರಿಯಾಗಿಲ್ಲ ಅನ್ನುವಂಥ ಕಾರಣ ಇರಬಹುದು. ಈ ಎಲ್ಲ ಒಂದು ಬೇಸರ ಕೇಂದ್ರ ನಾಯಕರುಗಳಿಗೆ ಇರುವ ಹಿನ್ನೆಲೆಯಲ್ಲಿಯೇ ಸ್ವತಃ ಅಮಿತ್ ಶಾ ಅವರೇ ಇವತ್ತು ಗ್ರೌಂಡ್ಗೆ ಇಳಿದು ಎಲ್ಲೆಲ್ಲಿ ಈ ರೀತಿಯ ಗೊಂದಲಗಳಿದ್ದಾವೆ, ಎಲ್ಲೆಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಇನ್ನೂ ಬಂಡಾಯ ಇದೆ, ಅಲ್ಲಿ ಯಾವ ರೀತಿಯ ಒಳೆಯೇಟುಗಳು ಬೀಳಬಹುದು ಎನ್ನುವಂಥ ಮಾಹಿತಿಯನ್ನು ಪಡೆದುಕೊಂಡು ಅದನ್ನು ಸರಿ ಮಾಡುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಹೀಗಾಗಿ ಅದು ಚಿಕ್ಕಬಳ್ಳಾಪುರ ಇರ್ಬೋದು, ತುಮಕೂರು ಇರ್ಬೋದು, ಚಿತ್ರದುರ್ಗ ಇರ್ಬೋದು, ಈ ಎಲ್ಲ ಕ್ಷೇತ್ರಗಳಲ್ಲಿ ಕೋರ್ ಕಮಿಟಿ ಸಭೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಚಿಕ್ಕಬಳ್ಳಾಪುರದಲ್ಲಿನ ಈ ಒಂದು ರಿಸಲ್ಟ್ ಅಥವಾ ಈ ರೀತಿಯ ಒಂದು ಏನೊಂದು ಗೊಂದಲಗಳಿದ್ದಾವೆ ಅದು ಎಷ್ಟರ ಮಟ್ಟಿಗೆ ಅಮಿತ್ ಶಾ ಅವರು ಸರಿ ಮಾಡ್ತಾರೆ ಅನ್ನುವಂಥದ್ದು ಪ್ರಶ್ನೆ. ಯಾಕೆಂದರೆ ಮೈತ್ರಿ ಕೂಡ ಆಗಿದೆ. ಮೈತ್ರಿ ಆಗಿರುವ ಹಿನ್ನೆಲೆಯಲ್ಲಿ JDS ಮತ್ತು ಬಿಜೆಪಿಯ ಸಮನ್ವಯತೆಗಾಗಿಯೇ ಕೋರ್ ಕಮಿಟಿ ಸಭೆಗಳನ್ನು ಜಿಲ್ಲಾ ಮಟ್ಟದಲ್ಲಿ ಮಾಡಿದರು. ಆದರೆ ಸುಧಾಕರ್ ಅವರ ವೈಯಕ್ತಿಕ ಒಂದು ಸಂಬಂಧಗಳು ಜೊತೆಗೆ ಪಾರ್ಟಿಯಲ್ಲಿ ಆಗಿರುವಂಥ ಒಂದಿಷ್ಟು ಅಸಮಾಧಾನಗಳು ಇದೆಲ್ಲವೂ ಕೂಡ ಕ್ರೋಢೀಕರಿಸಿ ಅದರ ಒಂದು ದೋಣಿಯಲ್ಲಿ ತೆಗೆದುಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡಿದರೆ ಒಂದು ಒಳ್ಳೆಯ ಸ್ಪರ್ಧೆ ಆಗಬಹುದು ಅಂತ ಅನಿಸುತ್ತೆ ಭಾವನಾ. ರೈಟ್ ರವಿ, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ. 4 ಕ್ಷೇತ್ರಗಳಲ್ಲಿ ಇರೋ ಅಸಮಾಧಾನನ ಅಮಿತ್ ಶಾ ಹೇಗೆ ಕಡಿಮೆ ಮಾಡ್ತಾರೆ, ಆ ಮುನಿಸನ್ನ ಶಮನ ಮಾಡಿ 4 ಕ್ಷೇತ್ರದಲ್ಲಿ ಬಿಜೆಪಿಯ ಅಭ್ಯರ್ಥಿಗೆ ಒಟ್ಟಾಗಿ ಹೋಗೋ ಸಂದೇಶ ರವಾನೆಯಾಗುತ್ತಾ, ನಾಯಕರಿಗೆ ಒಟ್ಟಾಗಿ ಹೋಗುವ ಸಂದೇಶ ರವಾನೆಯಾಗುತ್ತಾ, ಹೇಗೆ ಅದು ಕೆಲಸ ಮಾಡುತ್ತೆ ಅನ್ನೋದು ಸದ್ಯದ ಇಂಟ್ರೆಸ್ಟಿಂಗ್ ವಿಷಯ. ಇವತ್ತಿನ
ಅಮಿತ್ ಶಾ ಅವರ ಭೇಟಿಯ ಸಮಾವೇಶದ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಕೂಡ ನೀವು ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ನೋಡಬಹುದಾಗಿದೆ. ಇದರ ಜೊತೆಗೆ ಲೋಕಸಭಾ ಅಖಾಡದಲ್ಲಿ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ, ಬಿಜೆಪಿಯಲ್ಲಿ ಏನಾಗ್ತಾ ಇದೆ, ಜೆಡಿಎಸ್ ಪ್ಲಾನ್ಸ್ ಏನು, ಕ್ಷಣದ ಅಪ್ಡೇಟ್ಸ್ ಅನ್ನು ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ನೀವು ನೋಡಬಹುದು. ಎಲೆಕ್ಷನ್ ಅಂದ್ರೆ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.